ಮೀರಿಸಿ ಆ ಮಂಜುಟ್ಟಿಯನ್ನು ತಲುಪಬಲ್ಲಂತ ಶ್ರೇಷ್ಠ ಮಟ್ಟದ ಓಟಗಾರನಿದ್ರೆ ಅದು ಪದವು ಕರ್ನಾಟಕದ ದೂಜ. ಅದರ ವಿಶೇಷತೆ ಏನು ಅಂತ ಕೇಳಿದ್ರೆ, ಕೊಂಬು ಕಹಳೆಯ ಆ ನಾದವನ್ನು ಕೇಳುವಂತ ಸಂದರ್ಭದಲ್ಲಿ ತಲೆಯನ್ನು ಅಲ್ಲಾಡಿಸುವಂತ ಒಂದು ಕೋಣ ಇದ್ರೆ ಅದು ದೂಜ ಮಾತ್ರ. ಹೊರನ ಕೊಂಬು ಉರ್ಪಣಿಗಳು ಅಣ್ಣ, ಹೊರ ಕೊಂಬು ಉರ್ಪಲಿ ಇದು ಪ್ರತ್ಯಕ್ಷವಾಗಿ ನೀವು ಕಾಣಬಹುದು. ಆ ಕೊಂಬಿನ ವಾದನವನ್ನು ಕೇಳಿದ ಕ್ಷಣ ತಲೆಯನ್ನು ಅಲ್ಲಾಡಿಸುವಂತಹ ಇದು ಕಂಬಳದಲ್ಲಿರುವಂಥ ಅಪರೂಪದವಾದಂತಹ ಕ್ಷಣ. ಆ ದೂಜ ಮಾಡಿರುವಂತಹ ಸಾಧನೆ ಅದು ಮರೆಯಲು ಅಸಾಧ್ಯವಾದುದು. ಅನೇಕ ಬಹುಮಾನದ ಗೊಂಚಲನ್ನು ಪಡೆದಿರುವಂತಹ ದೂಜ ಪದವು ಕರ್ನಾಟಕದ ಮನೆತನದ ಹಿರಿಮೆಯನ್ನ ಎತ್ತಿ ಹಿಡಿದಿದ್ದಾನೆ. ಇವತ್ತು ನಿವೃತ್ತಿಯ ಸಂದರ್ಭದಲ್ಲಿ, ವಿಶ್ರಾಂತಿಯ ಸಂದರ್ಭದಲ್ಲಿ ಅನೇಕ ಕಡೆಗಳಲ್ಲಿ ದೂಜನಿಗೆ ಸನ್ಮಾನ ಆಗುತ್ತಾ ಇದೆ. ಇಂಥ ವಿದ್ಯಾಸಂಸ್ಥೆಯ ಈ ಪರಿಸರದಲ್ಲಿ ಸಹ ಸನ್ಮಾನವನ್ನು ಪಡೆದಿರುವಂತಹ ದೂಜ ಇದು ಕಂಬಳ ಕ್ಷೇತ್ರಕ್ಕೆ